ನಮ್ಮ ಆಶ್ರಮದ ವತಿಯಿಂದ ವಧುವರರ ಮಾಹಿತಿ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದೀವಿ. ಸುಮಾರು ಜನ ಅದಕ್ಕೆ ಬಂದು ರಿಜಿಸ್ಟರ್ ಆಗಿ ತನ್ನ ಒಂದು ಬಾಳ ಸಂಗಾತಿಯನ್ನು ಹುಡುಕೊಂಡಿದ್ದಾರೆ. ಯಾಕಂದರೆ ಈಗಾಗಲೇ ನಾನು ಜನವರಿಯಲ್ಲಿ ಈ ಒಂದು ಇದನ್ನು ಮಾಡಿದೆ. ಸುಮಾರು ಒಂದು 5-6 ಜೋಡಿಗೆ ಮದುವೆ ಆಗಿದೆ. ಈಗ ಇನ್ನೂ ಕೆಲವು ಹುಡುಕ್ತಾ ಇದ್ದಾರೆ. ನಮ್ಮದು ವೆಬ್ಸೈಟು ಮತ್ತು ಆ್ಯಪು ಕೂಡ ಇದೆ. ಭಾಳಷ್ಟು ಜನ ಕಂಪ್ಲೇಂಟ್ಗಳು, ಗುರುಗಳೇ ನಮ್ಮ ಯಜಮಾನರು ಮಾತೇ ಕೇಳ್ತಾ ಇಲ್ಲ, ದುಡ್ಡೇ ಉಳಿಸ್ತಾ ಇಲ್ಲ ಗುರುಗಳೇ, ಅಲ್ಲಿ ಖರ್ಚು ಮಾಡಿಬಿಡ್ತಾರೆ. ಮತ್ತು ಅವ್ರಿಗೆ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ, ಅವ್ರ ಅಪ್ಪ ಅಮ್ಮಂಗೆ ಅಥವಾ ಅವ್ರ ಅಕ್ಕ ತಂಗಿರಿಗೆ, ಅಣ್ಣ ತಮ್ಮನಿಗೆ ಎಲ್ಲ ಕೊಟ್ಟು ಇವ್ರು ಏನು ₹1 ಕೊಡಲಿ ಬೇಡ ಅನ್ನಲ್ಲ, ಎಲ್ಲ ಖರ್ಚು ಮಾಡ್ಕೊಂಡು ಬಂದುಬಿಡ್ತಾರೆ ಗುರುಗಳೇ. ಏನು ಮಾಡೋದು ಗುರುಗಳೇ, ನಮ್ಮ ಮನೆಯವ್ರು ನಮ್ಮ ಮಾತೇ ಕೇಳ್ತಾ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ತಲೆನೇ ಕೆಡಿಸ್ಕೊಂಡ್ಬಿಟ್ಟು ಅದ್ಭುತವಾದ ಒಂದು ತಂತ್ರವನ್ನು ಹೇಳ್ಕೊಡ್ತೀನಿ. ಆ ತಂತ್ರವನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಗೊತ್ತಲ್ಲ ಯಾವುದು ಆ ಒಂದು ತಂತ್ರ ಅನ್ನೋದನ್ನು ನಾನು ತಿಳಿಸ್ಕೊಳೋದಕ್ಕಿಂತ ಮುಂಚೆ, ಮತ್ತು ಯಾರ್ಯಾರಿಗೆ ಒಳ್ಳೆಯದಾಗಬೇಕು ಮತ್ತು ನಿಮ್ಮ ಕುಟುಂಬಸ್ಥರು ನಿಮ್ಮ ಮಾತನ್ನು ಕೇಳಬೇಕು ಅನ್ನೋಂಥವ್ರು ನೀವೇನು ಮಾಡಿ ಅಂತಂದರೆ, ನಾನು ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ, ನೀವು ಅಲ್ಲಿ ತಂತ್ರವನ್ನು ಮಾಡಿ. ಭಾಳ ಚೆನ್ನಾಗಿ ಥೈರಾಯ್ಡ್ ಪ್ರಾಬ್ಲಮ್ ಇರುತ್ತೆ. ಈ ಥೈರಾಯ್ಡ್ ಪ್ರಾಬ್ಲಮ್ಮು ಏನು ಮೇಯ್ನಾಗಿ ಸಮಸ್ಯೆಗಳು ಅಂತಂದರೆ, ಈ ಥೈರಾಯ್ಡಿಂದ ತಲೆ ಸುತ್ತು ಬರೋದು, ತೂಕ ಜಾಸ್ತಿ, ಕಡಿಮೆ ತಿಂತ ಸಿಕ್ಕಾಪಟ್ಟೆ ತೂಕ ಆಗುವಂಥದ್ದು, ಅದು ತುಂಬ ಸಣ್ಣ ಆಗ್ಬಿಡುವಂಥದ್ದು, ಚೆನ್ನಾಗಿ ತಿಂತಾಯಿದ್ರು ಕೂಡ ಗ್ರಂಥಿ ಸರಿಯಾಗಿ ಸವಿಸಲಿಲ್ಲ ಅಂತಂದರೆ ಗಂಟ್ಲಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಬರುವಂಥದ್ದು, ನಾನಾ ರೀತಿಯಂಥ ಒಂದು ಸಮಸ್ಯೆಗಳಾಗುತ್ತೆ. ಕಾನ್ಸಂಟ್ರೇಷನ್ ಇಲ್ಲದೆ ಇರೋಂಥದ್ದು, ಜೀರ್ಣ ಆಗದೆ ಇರೋಂಥದ್ದು, ಇದೆಲ್ಲ ಆಗುತ್ತೆ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ, ವಿನಯ್ ಯೋಗಿ ಗುರೂಜಿ ಅಂತ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನನ್ನು ಒತ್ತಿ. ಜೊತೆಗೆ ನಮಗೆ ಫೇಸ್ಬುಕ್ಕಲ್ಲೂ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ನಮ್ಮದು ವೀಡಿಯೋಸು ಮತ್ತು ಅದ್ಭುತವಾದಂಥ ಒಂದು ವಿಚಾರಗಳೆಲ್ಲ ಬರ್ತಾ ಹೋಗುತ್ತೆ. ಅಲ್ಲೂ ಕೂಡ ನೀವು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋ ಮಾಡಿಕೊಡಿ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚ ಮಹಿ ತನ್ನೋ ಐಶ್ವರ್ಯಲಕ್ಷ್ಮಿ ಪ್ರಚೋದಿತ. ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆಗಳು. ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಾಯಿತು ಅಂತಂದರೆ, ಭಾಳಷ್ಟು ಜನಕ್ಕೆ ಥೈರಾಯ್ಡ್ ಪ್ರಾಬ್ಲಮ್ ಇರುತ್ತೆ. ಈ ಥೈರಾಯ್ಡ್ ಪ್ರಾಬ್ಲಮ್ಮು ಏನು ಮೇಯ್ನಾಗಿ ಸಮಸ್ಯೆಗಳು ಅಂತಂದರೆ, ಈ ಥೈರಾಯ್ಡಿಂದ ತಲೆ ಸುತ್ತು ಬರೋದು, ತೂಕ ಜಾಸ್ತಿ, ಕಡಿಮೆ ತಿಂತ ಸಿಕ್ಕಾಪಟ್ಟೆ ತೂಕ ಆಗುವಂಥದ್ದು, ಅಥವಾ ತುಂಬ ಸಣ್ಣ ಆಗ್ಬಿಡುವಂಥದ್ದು, ಚೆನ್ನಾಗಿ ತಿಂತಾಯಿದ್ರು ಕೂಡ ಗ್ರಂಥಿ ಸರಿಯಾಗಿ ಸವಿಸಲಿಲ್ಲ ಅಂತಂದರೆ ಗಂಟ್ಲಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಬರುವಂಥದ್ದು, ನಾನಾ ರೀತಿಯಂಥ ಒಂದು ಸಮಸ್ಯೆಗಳಾಗುತ್ತೆ. ಕಾನ್ಸಂಟ್ರೇಷನ್ ಇಲ್ಲದೆ ಇರೋಂಥದ್ದು, ಜೀರ್ಣ ಆಗದೆ ಇರೋಂಥದ್ದು, ಇದೆಲ್ಲ ಆಗುತ್ತೆ. ಅದಕ್ಕೆ ಯಾವ ಮುದ್ರೆ ಮಾಡಿದ್ರೆ ಥೈರಾಯ್ಡು ನಾರ್ಮಲ್ ಬರುತ್ತೆ ಅಂತ ನಾವು ನೋಡೋದಿತ್ತು ಅಂತಂದರೆ, ಸೂರ್ಯ ಮುದ್ರೆ. ಈ ಥೈರಾಯ್ಡ್ಗೆ ನಿವಾರಣೆ ಆಗಬೇಕು ಅಂತಂದರೆ ಒಂದು ಮನೆಮದ್ದು ಅನ್ನೋದಕ್ಕಿಂತ ಅದನ್ನ ಅಮೃತ ಅಂತ ನಾವು ಹೇಳ್ಬೋದು. ಒಂದು 100-150 ml ಅಥವಾ 200 ml ಹಾಲಿಗೆ, ಅಥವಾ 150 ml ಹಾಲಿಗೆ, ಅಥವಾ ಒಂದು ಚಿಕ್ಕ ಲೋಟ ಹಾಲಿಗೆ, ಒಂದು ಲೋಟ ಹಾಲಿಗೆ ಚಿಟಿಕೆ ಅರಿಶಿನ ಮತ್ತು ಚಿಟಿಕೆ ಈ ಕಾಳುಮೆಣಸು, ಅದನ್ನೆಲ್ಲ ಕುಟ್ಟಿ ಪೌಡ್ರ್ ಮಾಡಿ ಕಾಳುಮೆಣಸನ್ನು ಹಾಕಿ, ಚಿಟಿಕೆ ಅರಿಶಿನ ಹಾಕಿ ಚೆನ್ನಾಗಿ ಕದೆ ಬಿಸಿ ಮಾಡಿ ನೀವು ಕುಡಿಯೋದು, ಬೆಳಗ್ಗೆ ಸಾಯಂಕಾಲ ಕುಡಿತಾ ಬಂತಂದರೆ ಥೈರಾಯ್ಡು ನಾರ್ಮಲ್ ಬಂದ್ಬಿಡುತ್ತೆ. ಇದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗತ್ತೆ, ಒಳ್ಳೆಯದಾಗುತ್ತೆ. ಜೊತೆಗೆ ಯಾವ ಥೈರಾಯ್ಡ್ಗೆ ಯಾವ ಮುದ್ರೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತಲೇ ಸೂರ್ಯ ಮುದ್ರೆ ನೋಡಿ. ಹೆಬ್ಬೆರಳು ಪ್ಲಸ್ ಉಂಗುರದ ಬೆರಳು ಸಂಪೂರ್ಣವಾಗಿ ಮಾಡಿಸ್ಬೇಕು. ತೋರ್ಬೆರಳು, ಮಧ್ಯದ ಬೆರಳು, ಕಿರುಬೆರಳನ್ನು ನೇರವಾಗಿ ಇರುವಂತೆ ಎಚ್ಚರ ವಹಿಸಬೇಕು. ಇದನ್ನು ಮಾಡ್ತು ಅಂದರೆ ತುಂಬ ಚೆನ್ನಾಗಾಗತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಥೈರಾಯ್ಡು ನಾರ್ಮಲ್. ಎಷ್ಟು ನಿಮಿಷ ಮಾಡಬೇಕು? 12 to 30 minutes ಮಾಡಿದ್ರೆ ಸಾಕು, ತುಂಬ ಚೆನ್ನಾಗಾಗತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ಮುದ್ರೆಯ ವಿಚಾರ. ಏನನ್ನು ಬೇಕಾದರೂ ಕೂಡ ಸರಿ ಮಾಡ್ಕೊಳ್ಳೋಂಥ ಶಕ್ತಿ ಮನುಷ್ಯನಿಗಿದೆ. ಎಕ್ಸಾಂಪಲ್ ನಂಬರ್ 1 ಏನು ಅಂತಂದರೆ, ತುಂಬ ಚೆನ್ನಾಗಿ ಹೇಳಿದ್ದಾರೆ, ಯಾವ ಪ್ರಿಕಾಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂದಂಗೆ ನಿಮ್ಮ ಗ್ರಹಗತಿಗಳನ್ನು ಸರಿ ಮಾಡಿಕೊಳ್ಳಬಹುದು. ನಂಬರ್ 1. ನಂಬರ್ 2 ಏನು ಅಂತಂದರೆ, ನಿಮ್ಮ ಹಣೆ ಬರಹವನ್ನು ಬದಲಾಯಿಸಬಹುದು. ಬಡವ ಇದ್ದವನು, ಅವನು ತಾತ ಮುತ್ತಾತ ಎಲ್ಲ ಬಡವರ, ಇವನು ಕೋಟ್ಯಾಧೀಶ್ವರ ಆಗ್ಬಿಡ್ತಾನೆ. ಹೆಂಗೆ ಆ ಬದಲಾವಣೆ ಆಗುತ್ತೆ. ಹಣೆ ಬರಹವನ್ನು ಬದಲಾಯಿಸ್ಬೋದು, ವಿಧಿಯನ್ನು ಮುಂದೆ ಆಗುವಂಥದ್ದು ವಿಧಿಯನ್ನು ಚೇಂಜ್ ಮಾಡಬಹುದು.
ಮತ್ತು ಮಾನಸಿಕವಾದಂಥ ಎಲ್ಲ ರೀತಿಯಾದಂಥ ಒಂದು ಸಮಸ್ಯೆಗಳನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡಬಹುದು. ಗೊತ್ತಲ್ಲ, ಎಲ್ಲವನ್ನ ಸರಿ ಯಾವುದರಿಂದ? ಧ್ಯಾನದಿಂದ ಮಾತ್ರ ಅದು ಸಾಧ್ಯ. ಧ್ಯಾನದಿಂದ, ಯಾಕಂದ್ರೆ ನೋಡಿ, ಕರ್ಮ ಅನ್ನೋದು ಎಲ್ಲಿಂದ ಬರುತ್ತೆ ಗೊತ್ತಾ? ನಮ್ಮ DNA ಬರುತ್ತೆ. ನಮ್ಮ ಮಕ್ಕಳು ಅಂತ ಹೇಳ್ತೀವಲ್ಲ, ದಟ್ ಈಸ್ ಏನು ಅಂತಂದರೆ ಸರ್ಕಾರ ಕಾನೂನು ಎಲ್ಲ ಒಪ್ಕೊಳ್ಳುತ್ತೆ ಅಂತಂದರೆ, ನಮ್ಮ ಮುಂದುವರೆದ ವರ್ಷನ್ ಅದು ನಮ್ಮ ಮಕ್ಕಳು. ನಾವೇನು ಮಾಡ್ತೀವಿ ಅದು ನೆಕ್ಸ್ಟ್ ಒಂದು, ಯಾಕಂದರೆ ನಮ್ಮ ಹೊಟ್ಟೆಲೇ ಬಿಟ್ಟೆ ನಮ್ಮ ಮನಸ್ಸೇ ಅದು. ಇವಾಗ ನಮ್ಮ ಅಥವಾ ನಮ್ಮ ತಂದೆ ತಾಯಿಯ ಅಥವಾ ಅವರ ತಂದೆ ತಾಯಿಯ, ಒಟ್ಟಲ್ಲಿ ತಂದೆ ತಾಯಿ, ಪಿತೃಗಳು ಅಂತ ಇಟ್ಕೊತೀವಿ. ಪಿತೃ ಅಂತಂದರೆ ತಂದೆ ತಾಯಿ ಅಥವಾ ತಾತ ಮುತ್ತಾತ, ಅವರ ಮುಂದುವರೆದ ವರ್ಷನ್ನೇ ಇವಾಗಿರುವಂಥದ್ದು ಯಾವುದು? ಮಕ್ಕಳು ಮೊಮ್ಮಕ್ಕಳು. ಅಂದರೆ ಅವರ DNA ಕಂಟಿನ್ಯೂ ಆಗ್ತಾ ಇರುತ್ತೆ. ಆ DNA ಎಕ್ಸಾಂಪಲ್ ಹೆಂಗೆ ಅಂತ ಅಂದರೆ, ನಾವು ಇಲ್ಲಿ ಹುಟ್ಟಿದ್ರೂ ಕೂಡ, ಇಲ್ಲಿ ನಮ್ಮ ಮಕ್ಕಳು ಫಾರಿನಲ್ಲಿದ್ದರೂ ಕೂಡ ಅವ್ರು ಫಾರಿನರ್ ಥರ ಆಗಲ್ಲ, ನಮ್ಮ ಇಂಡಿಯನ್ ಥರನೇ ಕಾಣ್ತಾರೆ. ಅವ್ರ ಮಕ್ಕಳುಗಳು ಕೂಡ ಇಂಡಿಯನ್ ಥರನೇ ಕಾಣ್ತಾರೆ. ಆಮೇಲೆ 5-6 ತಲೆಮಾರು ಅದು ಮಿಕ್ಸ್ ಆಗಿ ಅಲ್ಲಿ ಇಂಡಿಯನ್ಸು ಇನ್ನು 10 ತಲೆಮಾರಿತ್ತು ಅಂತ ನಾವು ಇಂಡಿಯನ್ಸ್ ಥರನೇ ಕಾಣ್ತೀವಿ ಹೊರತು ಬೇರೆಯವ್ರ ಥರ ಕಾಣೋದು. ಯಾಕಂದರೆ DNA ಇರುತ್ತೆ. ಅದೇ ರೀತಿ ಕರ್ಮಗಳು ಕೂಡ ಬರುತ್ತೆ DNA. ನಾವು ಯಾವ ರೀತಿ ಆಲೋಚನೆ, ನಮ್ಮ ತಾತ ತುಂಬ ಭಯ ಪಟ್ಕೊಂಡು ನಮ್ಮ ತಾತನ ಕೂಡ ನಮ್ಮ ಮಕ್ಕಳು ಅಥವಾ ನಮ್ಮಲ್ಲಿ ಬರುತ್ತೆ. ಕುಂಡಲಿನಿ ತಂತ್ರ ಹಾಗೂ ಮುದ್ರಾ ಯೋಗ ಇದು ಆನ್ಲೈನ್ ಕ್ಲಾಸಸ್ ಆಗಿ ನಾನು ಮಾಡ್ತಾಯಿದ್ದೀನಿ. ಯಾಕಂದರೆ ಈ ಒಂದು ಕುಂಡಲಿನಿ ನೀವು ಕಲ್ತ್ಕೊಡ್ತು ಅಂತಂದರೆ ಪ್ರಪಂಚದಲ್ಲಿ ಏನು ಬೇಕಾದ್ರೂ ಸಾಧಿಸ್ಬೋದು ಅಂತ ಒಂದು ಅದ್ಭುತವಾದಂತಹ ಒಂದು ವಿಚಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಗೊತ್ತಲ್ಲ, ಇದನ್ನು ಆನ್ಲೈನ್ ಕ್ಲಾಸಸ್ ಇರುತ್ತೆ. ಈ ಒಂದು ಕುಂಡಲಿ ತಂತ್ರವನ್ನು ನೀವು ಕಲ್ತ್ಕೋತು ಅಂತಂದರೆ ಜನವಶೀಕರಣ ಆಗುತ್ತೆ, ಧನವಶೀಕರಣ ಆಗುತ್ತೆ. ಮೇಯ್ನಾಗಿ ಆರೋಗ್ಯದ ಸಮಸ್ಯೆ, ಶರೀರದ ಯಾವುದೇ ರೀತಿಯಂಥ ಒಂದು ಕೆಟ್ಟ ಕಾಯಿಲೆಗಳು, ದೋಷಗಳಿತ್ತು ಅಂತಂದರೆ ನಿವಾರಣೆ ಮಾಡಿಕೊಳ್ಳಬಹುದು. ಜೊತೆಗೆ ಇನ್ನೊಂದು, ಯಾರು ಮಾತು ಕೇಳ್ತಾ ಇಲ್ಲ ಅಂತಂದರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಮತ್ತು ಕೋರ್ಟು ಕಚೇರಿಗಳ ಸಮಸ್ಯೆ ಮತ್ತು ನಿಮ್ಮ ಶತ್ರು ಬಾಧೆ, ಶತ್ರುವನ್ನು ನೀವು ಮಾಡ್ತಂತ ಅವನ ಹತ್ರದ್ದು ಓಡೋಗ್ತಾನೆ ಅವನು ನಿಮ್ಗೆ ಭಯಪಟ್ಕೊಂಡು. ಜೀವನದಲ್ಲಿ ನಿಮ್ಗೆ ಯಾರೂ ಕೂಡ ಮೋಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ಗೊತ್ತಲ್ಲ, ನಿಮಗೆ ಈ ಒಂದು ಕುಂಡಲಿನಿ ಕಲ್ತ್ಕೊಳ್ಳೋದ್ರಿಂದ ಸಾಕಷ್ಟು ಜೀವನದಲ್ಲಿ ಅದ್ಭುತವಾದಂಥ ಒಂದು ಪ್ರಯೋಜನವನ್ನು ಪಡ್ಕೊಳ್ಬೋದು. ಗೊತ್ತಲ್ಲ, ಹಾಗಾಗಿ ಮಿಸ್ ಮಾಡದೆ ಈ ಒಂದು ಕ್ಲಾಸಸ್ಗೆ ನೀವು ರಿಜಿಸ್ಟರ್ ಆಗಿ, ಮತ್ತು ಈ ಒಂದು ಅದರ ಒಂದು ಸಂಪೂರ್ಣವಾದಂಥ ಒಂದು ಉಪಯೋಗ 6 ದಿನದ ಒಂದು ಕ್ಲಾಸ್ ಇರುತ್ತೆ. ಅದಕ್ಕೋಸ್ಕರ ಮಿಸ್ ಮಾಡದೆ ಈ ಒಂದು ಕುಂಡಲಿನಿ ಜಾಗೃತಿಯನ್ನು ಇನ್ನು ಆಫ್ಲೈನ್ ಮಾಡ್ತಾಯಿದ್ದೆ. ಈಗ ಆನ್ಲೈನ್ ಮಾಡಿ ಅಂತ ಭಾಳಷ್ಟು ಬೇಡಿಕೆ ಬಂದಿರೋದ್ರಿಂದ ಇದನ್ನು ಮಾಡ್ತಾಯಿದ್ದೀನಿ. ಗೊತ್ತಲ್ಲ, ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಜೀವನದ ಎಲ್ಲ ಸಮಸ್ಯೆಯಿಂದ ನೀವು ಮುಕ್ತಿಯನ್ನು ಹೊಂದಿ. ನಮ್ಮ ತಾತ ತುಂಬ ಧೈರ್ಯಶಾಲಿಯಾಗಿತ್ತು. ತಾತನ ಮತ್ತು ಅವರು ಒಂದು ಇದು ಬರುತ್ತೆ. ಇದೇ ರೀತಿ ಏನಾಗುತ್ತೆ ಅಂತಂದರೆ DNA ಇರುತ್ತೆ. ಆ DNA ಇರುವಂಥದ್ದು ಆ ಸ್ವಭಾವವನ್ನು ಚೇಂಜ್ ಮಾಡೋಕ್ಕೆ ಆಗಲ್ಲ. ಭಾಳಷ್ಟು ಜನ ಹೇಳ್ತಾರೆ ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂತ. ಯಾಕೆ? DNA ಅದು ಹುಟ್ಟು ಗುಣ. ಹುಟ್ಟು ಅಂತಂದರೆ ಹೇಗೆ? ಹುಟ್ಟು ಹೆಂಗೆ ಬಂತು? DNA ಗೊತ್ತಲ್ಲ. ಆ ಹುಟ್ಟು ಗುಣ ಸುಟ್ಟರು ಹೋಗಲ್ಲ, ಹೌದು. ಆದರೆ ಧ್ಯಾನ ಮಾಡಿ ಆ ಒಂದು DNA ಫಾರ್ಮೇಷನ್ನ ಚೇಂಜ್ ಮಾಡ್ಕೋಬೋದು. ಅವಾಗ ಅದ್ಭುತವಾಗಿ ಕೆಲಸ ಆಗುತ್ತೆ. ಗೊತ್ತಲ್ಲ, ಅದಕ್ಕೋಸ್ಕರ ಧ್ಯಾನ ಮತ್ತು ತಪಸ್ಸಿಗೆ ಅಗೋಚರವಾದಂಥ ಅಗಾಧವಂಥ ಶಕ್ತಿ ಇದೆ. ಅದಕ್ಕೋಸ್ಕರ ಫಸ್ಟ್ ಧ್ಯಾನ ಮಾಡೋದನ್ನು ಕಲಿರಿ. ದುಡ್ಡು ಬರುತ್ತೆ, ಹೆಣ್ಣು ಮಣ್ಣು ಮಣ್ಣು ಎಲ್ಲ ಬರುತ್ತೆ. ದುಡ್ಡು ಸುಲಭವಾಗಿ ಬರುತ್ತೆ ನೀವು ಧ್ಯಾನ ಮಾಡೋದನ್ನು ಪರ್ಫೆಕ್ಟಾಗಿ ಕಲಿತು ಅಂತಂದರೆ. ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದು ಧ್ಯಾನ ಅಲ್ಲ, ಫೋಕಸ್ ಅಂತ ಹೇಳ್ತಾರೆ, ಕಾನ್ಸಂಟ್ರೇಟ್ ಅಂತ ಹೇಳ್ತಾರೆ. ಗೊತ್ತಾ? ಮತ್ತು ನಾವು ಎಕ್ಸಾಂಪಲು, ಕಾನ್ಸಂಟ್ರೇಷನ್ ಇದೆ ನಮಗೆ ಪವರ್. ನಾವು ಓದ್ತಾ ಅಕಸ್ಮಾತ್ ಇದು ಕಷ್ಟಪಟ್ಟು ಓದ್ತೀನಿ, ಬರಲಿಲ್ಲ ಅಂತಂದರೆ ಇದು ಎಕ್ಸಾಮಲ್ಲಿ ಈ ಕ್ವಶನ್ಸು ಅಂತ ಅಂದ್ಕೊಂಡು ನಾವು ಓದೋಕ್ಕೆ ಹೋಗಲ್ಲ. ಇದು ನಮ್ಮ ಒಂದು ನೆಗೆಟಿವ್ ಮೈಂಡು. ಈ ಥರ ಎಲ್ಲ ವಿಚಾರದಲ್ಲೂ ಮಾಡ್ತಾಯಿತ್ತು ಅಂದರೆ ನಮ್ಮ ತಾತನೂ ಯಾರೋ ಅದೇ ಥರ ಮುತ್ತಾತನೂ ಯಾರೋ ಅದೇ ಥರ ಮಾಡ್ತಾ ಇರ್ತಾರೆ ಅಂತ. ಅದನ್ನು ನಾವೇನು ಮಾಡಬೇಕು ಅಂದರೆ ತನ್ನ ಒಂದು ಧ್ಯಾನದ ಮೂಲಕ. ಧ್ಯಾನ ಅಂತಂದರೆ ಯಾವುದು ಧ್ಯಾನ? ಕಣ್ಮುಚ್ಕೊಂಡು ಮಾಡೋಂಥದ್ದ? ನೋ, ಪ್ರಾಕ್ಟೀಸ್. ಈಗ 3, 4, 5 ತಲೆಮಾರಿಂದನೂ ಕೂಡ ಯಾರೂ ಏರೋಪ್ಲೇನ ಓಡಿಸೇ ಇರಲ್ಲ. ಗೊತ್ತಲ್ಲ, ಯಾರೂ
ಯಾರೂ ಕೂಡ ಓಡಿಸೋಕ್ಕೆ ಸಾಧ್ಯನೇ ಇಲ್ಲ. ಅದು ನಾನು ಓಡಿಸ್ತಾ ಇದ್ದೀನಿ. ಹೆಂಗೆ? ತನ್ನ ಫೋಕಸ್ಸಿಂದ, ತನ್ನ ಕಾನ್ಸಂಟ್ರೇಷನಿಂದ ಮಾತ್ರ ಅದಾಯಿತು. ಆ ಥರ ನಾವು ಫೋಕಸ್ ಮಾಡೋದ್ರಿಂದ ಮತ್ತು ನಮ್ಮ ಧ್ಯಾನದಿಂದ ಎಂತಹ ಮನಸ್ಸಿನ ಸಮಸ್ಯೆ ಇದ್ದರೂ ಕೂಡ ಧ್ಯಾನದ ಮೂಲಕ ತಪಸ್ಸನ್ನು ಮಾಡಿ ನಾವು ಸರಿ ಮಾಡ್ಕೋಬಹುದು ಅಲ್ಲ. ಇದು ಮನಿ ತಂತ್ರದ ವಿಚಾರ. ಭಾಳಷ್ಟು ಜನ ಕಂಪ್ಲೇಂಟ್ಗಳು, ಗುರುಗಳೇ ನಮ್ಮ ಯಜಮಾನರು ಮಾತೇ ಕೇಳ್ತಾ ಇಲ್ಲ, ದುಡ್ಡೇ ಉಳಿಸ್ತಾ ಇಲ್ಲ ಗುರುಗಳೇ, ಅಲ್ಲಿ ಖರ್ಚು ಮಾಡಿಬಿಡ್ತಾರೆ, ಮತ್ತು ಅವ್ರಿಗೆ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ, ಅವ್ರ ಅಪ್ಪ ಅಮ್ಮಂಗೆ ಅಥವಾ ಅವ್ರ ಅಕ್ಕ ತಂಗಿರಿಗೆ, ಅಣ್ಣ ತಮ್ಮನಿಗೆ ಎಲ್ಲ ಕೊಟ್ಟು ಇವ್ರು ಏನೂ ₹1 ಕೊಡಲಿ ಬೇಡ ಅನ್ನಲ್ಲ, ಎಲ್ಲ ಖರ್ಚು ಮಾಡ್ಕೊಂಡು ಬಂದುಬಿಡ್ತಾರೆ ಗುರುಗಳೇ. ಏನು ಮಾಡೋದು ಗುರುಗಳೇ, ನಮ್ಮ ಮನೆಯವ್ರು ನಮ್ಮ ಮಾತೇ ಕೇಳ್ತಾ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ತಲೆನೇ ಕೆಡಿಸ್ಕೊಬಿಡುತ್ತೆ. ಅದ್ಭುತವಾದ ಒಂದು ತಂತ್ರವನ್ನು ಹೇಳ್ಕೊಡ್ತೀನಿ. ಆ ತಂತ್ರವನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಗೊತ್ತಲ್ಲ ಯಾವುದು ಆ ಒಂದು ತಂತ್ರ ಅನ್ನೋದನ್ನು ನಾನು ತಿಳಿಸ್ಕೊಳೋದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ, ವಿನಯ್ ಯೋಗಿ ಗುರೂಜಿ ಅಂತ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನನ್ನು ಒತ್ತಿ. ಜೊತೆಗೆ ನಮಗೆ ಫೇಸ್ಬುಕ್ಕಲ್ಲೂ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ನಮ್ಮದು ವೀಡಿಯೋಸು ಮತ್ತು ಅದ್ಭುತವಾದಂಥ ಒಂದು ವಿಚಾರಗಳೆಲ್ಲ ಬರ್ತಾ ಹೋಗುತ್ತೆ. ಅಲ್ಲೂ ಕೂಡ ನೀವು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋ ಮಾಡಿಕೊಡಿ. ಇನ್ನು ತಡ ಮಾಡದೆ ನಾವು ವಿಚಾರವನ್ನು ತಿಳ್ಕೊಳ್ಳೋಣ. ನಿಮ್ಮ ಭಾಳಷ್ಟು ಜನಕ್ಕೊಂದು ಆಸೆ ಇರುತ್ತೆ, ಹೆಣ್ಮಕ್ಳಿಗೆ, ತಾಯಂದಿರಿಗೆ ಅಥವಾ ತಂದೆ ತಾಯಂದಿರಿಗೆ, ನಮ್ಮ ಮಕ್ಕಳು ನಾನು ಹಾಕಿದ ಗೆರೆ ದಾಟಬೇಕು ಅಂತ, ಅಥವಾ ನನ್ನ ಅಣ್ಣ ಅಥವಾ ನನ್ನ ತಮ್ಮ, ಯಾಕಂದರೆ ಅಡ್ಡದಾರಿ ಹಿಡಿತಾ ಇರ್ತಾರೆ ಅಂಥವ್ರು ನಮ್ಮ ಮಾತನ್ನು ಕೇಳಬೇಕು ಅಂತ ಅಂದರೆ ಏನು ಮಾಡಬೇಕು ಅನ್ನೋಂಥ ಒಂದು ವಿಚಾರ. ಏನಿಲ್ಲ, ನಮ್ಮ ಕುಟುಂಬಸ್ಥರು ನಮ್ಮ ಮಾತನ್ನು ಕೇಳಬೇಕು ಅಂತಂದರೆ ನೀವು ಒಂದು ನವಗ್ರಹ ಧಾನ್ಯವನ್ನು ತೆಗೆದುಕೊಂಡು ಬನ್ನಿ. ಆ ನವಗ್ರಹದ ಧಾನ್ಯವನ್ನು ತೆಗೆದುಕೊಂಡು ಬಟ್ಟಲಲ್ಲಿ ಅಥವಾ ತಟ್ಟೆಯಲ್ಲಿ ಅದನ್ನು ಸುರಿದುಕೊಳ್ಳಿ. ಬಟ್ಟೆಯನ್ನು ತೆಗೆದುಕೊಂಡು ಸುರಿ, ಮತ್ತು ತಾಮ್ರದ ತಗಡನ್ನು ತೆಗೆದುಕೊಂಡು ನಿಮ್ಮ ಮನೆಯವರ ಹೆಸರುಗಳನ್ನು ಅದರ ಮೇಲೆ ಬರೀರಿ. ಅದನ್ನು ಬರೆದು ನೀವೇನು ಮಾಡಿ ಅಂತಂದರೆ, ತಾಮ್ರದ ತಗಡಲ್ಲಿ ರೆಡ್ ಪೆನ್ನು, ಬ್ಲ್ಯಾಕ್ ಪೆನ್, ಯಾವ ಪೆನ್ನಲ್ಲಾದರೂ ಕೂಡ ಬರ್ರಿ. ನಿಮ್ಮ ಮನೆ ದೇವರು, ಈಶ್ವರ ಅಂದರೆ ಈಶ್ವರ, ಪಾರ್ವತಿ ಅಂದರೆ ಪಾರ್ವತಿ, ಭದ್ರಕಾಳಿ ಅಂದರೆ ಭದ್ರಕಾಳಿ, ಅಥವಾ ನಿಮ್ಮ ಇಷ್ಟ ದೇವರ ಹೆಸರನ್ನು ನೀವು ಬರೆದು, ಅಂದರೆ ನಿಮ್ಮ ಹೆಸರನ್ನ ಬರೆದು ನಿಮ್ಮ ಇಷ್ಟ ದೇವರ ಒಂದು ಅಷ್ಟೋತ್ತರದ ಪುಸ್ತಕ ಬರುತ್ತೆ, ಅಷ್ಟೋತ್ತರದ ಪುಸ್ತಕವನ್ನು ತೆಗೆದುಕೊಂಡು ಕುಂಕುಮಾರ್ಚನೆ ಮಾಡಿ. ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ, ಸಾಲದವರು ಮನೆ ಹತ್ರ ಬರ್ತೀನಿ, ಗಲಾಟೆ ಮಾಡ್ತೀನಿ ಅಂತ ಇದ್ದಾರೆ, ದಿಕ್ಕೇ ತೋಚ್ತಾ ಇಲ್ಲ, ಏನು ಮಾಡೋದು ಗುರುಗಳೇ ಅಂತಾರೆ. ಇದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಇನ್ನು ಕೆಲವರು ಗುರುಗಳೇ ನಮಗೆ ಊಟ ತಿಂಡಿ ಬಟ್ಟೆಗೆ ತೊಂದರೆ ಇಲ್ಲ ಆದರೆ ಗುರುಗಳೇ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ, ಸೈಟ್ ತೊಗೊಳಕ್ಕಾಗಿಲ್ಲ, ಮನೆ ಕಟ್ಟೋಕ್ಕಾಗಲ್ಲ, ಮಕ್ಕಳು MBA ಅದು ಇದು ಏನೇನೋ ಮಾಡಬೇಕು ಅಂತಂದರೆ ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ, ಅದಿಲ್ಲ. ಇನ್ನು ಕೆಲವರು ಹೇಳ್ತಾರೆ, ಗುರುಗಳೇ ನಮ್ಮ ಮಕ್ಕಳಿಗೆ ಮದುವೆ ಮಾಡಬೇಕು, ಮತ್ತು ನಾವು ಚಿಕ್ಕ ವಯಸ್ಸಿಂದ ಬೆಳೆಸಿರುವಂಥ ಕೆಲವೊಂದಾರು ನಮ್ಮ ರಿಲೇಟಿವ್ಸ್ಗೆ ಬುದ್ಧಿ ಹೇಳ್ತಾರೆ, ಈ ಜೀವನದಲ್ಲಿ ಮುಂದೆ ಬಂದರು ದುಡ್ಡು ಸಂಪಾದನೆ ಮಾಡೋಂಥದ್ದು. ಇವಾಗ ಅವರೆಲ್ಲ ಒಡವೆಗಳೆಲ್ಲ ಮಾಡಿಸ್ಕೊಂಡು, ಕಾರ್ ಗೀರೆಲ್ಲ ತೆಗೆದುಕೊಂಡು ತುಂಬ ಜುಮ್ ಅಂತ ಇದ್ದಾರೆ ಗುರುಗಳೇ. ಬುದ್ಧಿ ಹೇಳಿದಿರೋಂಥ ನಾವು ಇನ್ನೂ ಹಂಗೆ ಇದ್ದೀವಿ ಗುರುಗಳೇ, 20 ವರ್ಷದಿಂದ ಹಂಗೆ ಇದ್ದೀವಿ, ನಾವು ಏನು ಇಂಪ್ರೂವ್ಮೆಂಟೇ ಆಗ್ತಾಯಿಲ್ಲ ಅಂದರೆ ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ, ಅದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದ್ರೂ ಕೂಡ 3 ಅಮಾವಾಸ್ಯೆ ಕಳೆದು 6 ತಿಂಗಳಲ್ಲಿ ಬಗೆಹರಿದು ಬಿಡುತ್ತೆ, ಸಾಲ ತೀರೋಗ್ಬಿಡುತ್ತೆ. ಎಷ್ಟೊಂದು ದಿನ ಸೈಟು ಮನೆಯೆಲ್ಲ ತೆಗೆದುಕೊಂಡಿದ್ದಾರೆ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಅದ್ಭುತವಾದಂಥ ಒಂದು ಯಂತ್ರ. ಇದನ್ನು ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಹೋಗಬೇಕು, ಅಥವಾ ನಿಮ್ಮ ಕಡೆಯವ್ರನ್ನ ಯಾರು ಕಳಿಸಿ. ಇದನ್ನು ಕೊರಿಯಲ್ಲಿ ಕಳಿಸೋದಕ್ಕಾಗೋದಿಲ್ಲ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲಿಗೆ ಸುತ್ತಕ ಗಿತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನಿಲ್ಲ. ಇದನ್ನು ಇಟ್ಟರೆ ಸಾಕು, ಕೆಲಸ ಆಗುತ್ತೆ. ದೇವ್ರ ಮೇಲಾರು ಇಡ್ಬೋದು, ಬೀರಿನಲ್ಲಾರು ಇಡ್ಬೋದು. ಅದೆಲ್ಲ ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ. ಅಷ್ಟು ಅದ್ಭುತವಾದಂಥ ಒಂದು ಯಂತ್ರ. ಹಿಂದೆ ತುಂಬ ಜನಕ್ಕೆ ಒಳ್ಳೆಯದಾಗಿದೆ, ಈಗಲೂ ಕೂಡ ಆಗ್ತಾಯಿದೆ, ಇನ್ನು ಮುಂದಕ್ಕೂ ಕೂಡ ಒಳ್ಳೆಯದಾಗ್ತಾ ಹೋಗುತ್ತೆ. ಅದೆಲ್ಲ ಕರ್ಮ ಕಳೆದಿದ್ದರೆ ಮಾತ್ರ ಇದನ್ನು ತೆಗೆದುಕೊಳ್ಳೋಕ್ಕಾಗೋದು. ಸಾಮಾನ್ಯವಾದಂಥವರು ಇದನ್ನು ತೆಗೆದುಕೊಳ್ಳೋದಕ್ಕಾಗೋದಿಲ್ಲ. ಅದೆಲ್ಲ ಇದು ಅದ್ಭುತವಾದಂಥ ಒಂದು ಯಂತ್ರ, ಅದೇ ಅಷ್ಟಲಕ್ಷ್ಮಿ ಯಂತ್ರ. ಎಷ್ಟು ದಿನ ಮಾಡಬೇಕು? 7 ಡೇಸ್ ಮಾಡಬೇಕು. ಯಾವತ್ತು ಪ್ರಾರಂಭ ಮಾಡಬೇಕು? ಶುಕ್ರವಾರದ ದಿನ ಪ್ರಾರಂಭ ಮಾಡಬೇಕು. ನವಗ್ರಹ ಧಾನ್ಯದ ಪ್ಯಾಕೆಟ್ ಸಿಗುತ್ತೆ, 9 ನವಗ್ರಹ ಧಾನ್ಯ ಗೊತ್ತೈತಲ್ಲ. ಆ ಒಂದು ನವಗ್ರಹ ಧಾನ್ಯದ ಪ್ಯಾಕೆಟು ಅಥವಾ ಮನೆಯಲ್ಲಿ ನಿಮಗೆ 9 ಥರ ಸಿಕ್ತು ಅಂದರೆ ಮಾಡಿಕೊಡಿ, ಇಲ್ಲಾಂತಂದರೆ ಸಿಗುತ್ತೆ, ಅಂದರೆ ₹100 ಕೊಟ್ಟರೆ ಸಿಗುತ್ತೆ ಗೊತ್ತಲ್ಲ. ಎಲ್ಲವನ್ನು ಅದು ಕುಂಕುಮಾರ್ಚನೆ, ನವಗ್ರಹ ಧಾನ್ಯ, ನವಗ್ರಹ ದೋಷ ಇದ್ದರೆ ಹೊರಟೋಗ್ಬಿಡುತ್ತೆ, ಏನೇ ಸಮಸ್ಯೆ ಇದ್ದರೂ ಪರಿಹಾರ ಆಗಿಬಿಡುತ್ತೆ. ನವಗ್ರಹದ ಎಲ್ಲ ಮಿಕ್ಸ್ ಮಾಡಿ, ಪ್ಯಾಕೆಟೆಲ್ಲ ಓಪನ್ ಮಾಡಿ ಮಿಕ್ಸ್ ಮಾಡಿ, ಅದರ ಮೇಲೆ ತಾಮ್ರದ ತಗಡನ್ನು ಇಟ್ಟು ಅದರ ಮೇಲೆ ನೀವು ವಿಗ್ರಹವನ್ನು
ಮನೇಲಿ ಯಾವ್ದಾದ್ರು ಗಣಪತಿ ವಿಗ್ರಹದ ಗಣಪತಿ ಅಥವಾ ಮನೆ ದೇವ್ರ ವಿಗ್ರಹದ ಮನೆ ದೇವ್ರ ವಿಗ್ರಹವನ್ನು ಇಡಿ, ಗೊತ್ತಲ್ಲ. ಅಥವಾ ನಿಮ್ಮ ಅವರೆಲ್ಲ ಹೆಸರು ಬರೆದು ನೀವು ಅದರ ಕೆಳಗಡೆ ನಿಮ್ಮ ಮನೆ ದೇವರ ಹೆಸರು ಅಥವಾ ಇಷ್ಟ ದೇವರ ಹೆಸರು ಬರೆದು ಅದರ ಮೇಲೆ ಕುಂಕುಮಾರ್ಚನೆಯನ್ನು ಮಾಡಿ, ಗೊತ್ತಲ್ಲ. ನೋಡಿ, ಎಷ್ಟು ದಿನ ಮಾಡೋಕೆ 7 ಡೇಸ್ ಮಾಡಬೇಕು, ಗೊತ್ತಲ್ಲ. 7 ಡೇಸ್ ಮಾಡಿ ನೀವು ಆ ಕುಂಕುಮವನ್ನು ಡಬ್ಬಿಲಿ ಇಟ್ಕೊಂಡು ಪ್ರತಿದಿನ ನೀವು ಹಚ್ಕೊಳ್ಳೋದಕ್ಕೆ ಹೇಳ್ತು ಅಂತಂದರೆ ಅಥವಾ ಕುಂಕುಮ ಕೊಡ್ತು ಅಂತ ಹಚ್ಕೋತು ಅಂತಂದರೆ ನಿಮ್ಮ ಮನೆಯವರು ಸಂಕಲ್ಪ ಮಾಡ್ಕೋಬೇಕು, ಅರ್ಚನೆ ಮಾಡಬೇಕು. ನಮ್ಮ ಮನೆಯವರು ಅದಕ್ಕೋಸ್ಕರ ನಾನು ಈ ಕುಂಕುಮ ಅರ್ಚನೆ ಮಾಡ್ತಾಯಿದ್ದೀನಿ ಸಂಕಲ್ಪ ಮಾಡ್ಕೋಬೇಕು. ಮನೆ ನಾನು ಹಾಕಿದ ಗೆರೆ ದಾಟಬಾರದು ಅಂತ ಸಂಕಲ್ಪ ಮಾಡ್ಕೊಂಡು ಮಾಡ್ತು ಅಂದರೆ ಅದ್ಭುತವಾಗಿ ಕೆಲಸ ಆಗುತ್ತೆ, ತುಂಬ ಚೆನ್ನಾಗುತ್ತೆ. ನಿಮ್ಮ ಮಾತು ಕೇಳ್ತಾರೆ. ಮತ್ತು ನಾಳೆ ಇನ್ನೂ ಅದ್ಭುತವಾದಂಥ ಒಂದು ವಿಚಾರಗಳನ್ನ ಹೇಳ್ಕೊಡ್ತೀನಿ. ಮತ್ತು ಯಾರ್ಯಾರಿಗೆ ಒಳ್ಳೇದಾಗಬೇಕು ಮತ್ತು ನಿಮ್ಮ ಕುಟುಂಬಸ್ಥರು ನಿಮ್ಮ ಮಾತನ್ನು ಕೇಳಬೇಕು ಅನ್ನೋಂಥವ್ರು ನೀವೇನು ಮಾಡಿ ಅಂತಂದರೆ, ನಾನು ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ, ನೀವು ಅಲ್ಲಿ ತಂತ್ರವನ್ನು ಮಾಡಿ. ಓಂ ರೀಂ ಶ್ರೀಂ ಐಶ್ವರ್ಯಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನಿನಗೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನೀವು ಅಲ್ಲಿ ತಂತ್ರವನ್ನು ಮಾಡಿ ನಾನು ಅಲ್ಲಿ ಸಂಕಲ್ಪ ಮಾಡ್ತೀನಿ, ಒಂದಕ್ಕೊಂದು ಸೇರಿ ನಿಮ್ಮ ಸಮಸ್ಯೆಗಳು ಬಗೆಹರಿದೋಗ್ಬಿಡಿ ಅಲ್ಲ. ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ. ನಮ್ಮ ಆಶ್ರಮದ ವತಿಯಿಂದ ವಧುವರರ ಮಾಹಿತಿ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದೀವಿ. ಸುಮಾರು ಜನ ಅದಕ್ಕೆ ಬಂದು ರಿಜಿಸ್ಟರ್ ಆಗಿ ತನ್ನ ಒಂದು ಬಾಳ ಸಂಗಾತಿಯನ್ನು ಹುಡುಕೊಂಡಿದ್ದಾರೆ, ಆಯ್ತಲ್ಲ. ಈಗಾಗಲೇ ನಾನು ಜನವರಿಯಲ್ಲಿ ಈ ಒಂದು ಇದನ್ನು ಮಾಡಿದೆ. ಸುಮಾರು ಒಂದು 5-6 ಜೋಡಿಗೆ ಮದುವೆ ಆಗಿದೆ. ಈಗ ಇನ್ನೂ ಕೆಲವು ಹುಡುಕ್ತಾ ಇದ್ದಾರೆ. ನಮ್ಮದು ವೆಬ್ಸೈಟು ಮತ್ತು ಆ್ಯಪು ಕೂಡ ಇದೆ, ಗೊತ್ತಲ್ಲ. ಐಶ್ವರ್ಯ ಮ್ಯಾಟ್ರಿಮೋನಿ www.aishwaryamatrimony.com ಅಂತಂದರೆ ನಮ್ಮದಲ್ಲಿ ನೀವು ಅಲ್ಲೂ ಕೂಡ ನೀವು ನಿಮ್ಮ ಒಂದು ಮಾಹಿತಿಯನ್ನು, ನಿಮ್ಮ ಫೋಟೋ ಇದನ್ನೆಲ್ಲ ಹಾಕ್ಬೋದು. ಜೊತೆಗೆ ಆ್ಯಪು ಕೂಡ ಇದೆ, ಐಶ್ವರ್ಯ ಮ್ಯಾಟ್ರಿಮೋನಿ ಡೌನ್ಲೋಡ್ ಮಾಡಿಕೊಂಡು ಕೂಡ ನೀವು ಅಲ್ಲೂ ಕೂಡ ಹಾಕ್ಬೋದು. ನೇರವಾಗಿ ಬಂತು ಅಂತಂದರೆ ನಿಮಗೆ ಅದ್ಭುತವಾದಂಥ ಒಂದು ಮಾಹಿತಿ ನಾವು ಕೊಡ್ತೀವಿ. ಇಂಥ ಕಡೆ ಹುಡುಗಿ ಇದೆ, ಇಂಥ ಕಡೆ ಹುಡುಗ ಇದೆ ಅಂತ ನೀವು ರಿಜಿಸ್ಟ್ರೇಷನನ್ನು ಮಾಡಿಸಿ. ಮತ್ತು ಡಾಕ್ಟ್ರು, ಇಂಜಿನಿಯರು, ಒಳ್ಳೆ ಬಿಸ್ನೆಸ್ಮೆನ್ನು, ಪ್ರೊಫೆಷನ್ಸು ಮತ್ತು IT-ಲಿರೋಂಥವ್ರು ಎಲ್ಲ ಥರದ್ದು ಜನಗಳು, ಮತ್ತು ವಧು ಮತ್ತು ವರರು ಕೂಡ, ಹೆಣ್ಮಕ್ಳು ಕೂಡ ಕೆಲಸಕ್ಕೆ ಹೋಗುವಂಥವ್ರು, ಮತ್ತು ತುಂಬ ಚೆನ್ನಾಗಿ ಓದಿರೋವಂಥವ್ರು, ಒಳ್ಳೆ ಸಂಸ್ಕಾರವಂತರು ನಮ್ಮ ಹತ್ರ ಬರ್ತಾರಲ್ಲ. ಗುರುಗಳೇ, ನಾವೊಂದು ಹೆಣ್ಣು ಮದುವೆ ಆಗ್ತಾಯಿಲ್ಲ ನೋಡಿ, ಗುರುಗಳೇ ನಮ್ಮ ದೊಡ್ಡಪ್ಪನ ಮಗಳಿಗೆ, ನಮ್ಮ ಚಿಕ್ಕಪ್ಪನ ಮಗಳಿಗೆ ಮದುವೆ ಆಗ್ತಾಯಿಲ್ಲ ನೋಡಿ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಅಂಥವ್ರದ್ದೆಲ್ಲ ಮಾಹಿತಿಯನ್ನು ಕಲೆ ಮಾಡಿ ಒಬ್ರಿಗೆ ಅನುಕೂಲ ಆಗಲಿ ಅಂತ ನಾವು ಇದನ್ನು ಮಾಡಿದ್ದೀವಿ. ನೀವು ಈ ಒಂದು ನಮ್ಮ ಒಂದು ಐಶ್ವರ್ಯ ಮ್ಯಾಟ್ರಿಮೋನಿ ಐಶ್ವರ್ಯ ಮಾಹಿತಿ ಕೇಂದ್ರ, ವಧುವರರ ಮಾಹಿತಿ ಕೇಂದ್ರಕ್ಕೆ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ. ಅದರ ಮಾಹಿತಿಯನ್ನು ನೀವು ಆಫೀಸ್ಗೆ ಫೋನ್ ಮಾಡ್ಕೊಳ್ಳಿ. ತುಂಬ ಅದ್ಭುತವಾದಂಥ ಒಂದು ಮಾಹಿತಿ ಸಿಗುತ್ತೆ. ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಇದು, ಯಾಕಂದರೆ ಭಾಳ ಸಂಗಾತಿಯನ್ನು ಹುಡ್ಕೋದು ಸುಮ್ಮನೆ ಸಾಮಾನ್ಯ ಅಲ್ಲ, ತುಂಬ ಕಷ್ಟ ಇದೆ. ಹಾಗಾಗಿ ಇದೊಂದು ತುಂಬ ಸಹಾಯ ಆಗುತ್ತೆ, ನಿಮ್ಗೆ ಹೆಲ್ಪ್ ಆಗುತ್ತೆ, ಮದುವೆ ಆಗೇ ಆಗುತ್ತೆ. ಮಾಡ್ಕೊಳ್ಳಿ. ಎಲ್ಲ ಕ್ಯಾಟಗರಿ ಅಂತ ಜನಗಳು, ಇದು ಎಲ್ಲ ಕ್ಯಾಟಗರಿ ಜನಗಳು ಕೂಡ ನಮ್ಮ ಒಂದು ಇದಕ್ಕೆ ಬರ್ತಾರೆ. ಹಾಗಾಗಿ ಎಲ್ಲ ಸಮುದಾಯದ ಜನಗಳು ಕೂಡ ಬರ್ತಾರೆ. ಬಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ನಿಮಗೆ ಅಥವಾ ನಿಮ್ಮ ಕಡೆಯವರಿಗೆ ಮದುವೆ ಆಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ.